ಡಿಕೆ ಶಿವಕುಮಾರ್ ವರ್ಸಸ್ ಜೋಸೆಫ್ ವಿಜಯ್. ಕರ್ನಾಟಕ ಸಿಎಂ ಡಿಕೆ ವರ್ಸಸ್ ತಮಿಳುನಾಡು ಸಿಎಂ ವಿಜಯ್ ವಾರ ಅಂತ ನೋಡಿದ್ರೆ ನೂತನ ಸಿಎಂಗಳ ನಡುವೆ ಕಾವೇರಿ ಸಮರ ಇದು. ಕರ್ನಾಟಕ ಸಿಎಂ ವರ್ಸಸ್ ತಮಿಳುನಾಡು ಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ವಿಜಯ್. ನೂತನ ಸಿಎಂಗಳ ನಡುವೆ ಕಾವೇರಿ ವಾರ್ ಸಮರ. ಹಿಂದಿನ ಸಿಎಂಗಳ ರೀತಿ ಖ್ಯಾತಿ ಆರಂಭಿಸಿದ ವಿಜಯ್ ಕಾವೇರಿ ನೀರಿನ ವಿಚಾರದಲ್ಲಿ ಖ್ಯಾತಿ ತೆಗೆದ ಸಿಎಂ ವಿಜಯ್. ವಿಧಾನಸಭೆ ಅಧಿವೇಶನದಲ್ಲಿ ವಿಜಯ್ ಕಾವೇರಿ ಕದನ. ಕಾವೇರಿ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ವಿಜಯ್ ನಡುವೆ ಫೈಟ್. ಇಂದಿನಿಂದ ತಮಿಳುನಾಡಿನಲ್ಲಿ ವಿಧಾನಸಭೆ ಅಧಿವೇಶನ ಆರಂಭ. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲರು. ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ವಿರುದ್ಧ ಆರೋಪ ಕೇಳಿಬಂದಿದೆ. ಡಿಕೆ ಶಿವಕುಮಾರ್ ವರ್ಸಸ್ ಜೋಸೆಫ್. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಒಂದು ವಾರ ಅಂತ ನೋಡಿದ್ರೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೂತನ ಸಿಎಂಗಳು ಡಿಕೆ ಶಿವಕುಮಾರ್ ನಮ್ಮ ಕರ್ನಾಟಕ ಸಿಎಂ, ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್. ಕಾವೇರಿ ವಿಚಾರದಲ್ಲಿ ಖ್ಯಾತಿಗೆ ಏನು ಅಪ್ಪ ಅಂತ ನೋಡಿದ್ರೆ ವಿಧಾನಸಭೆ ಅಧಿವೇಶನದಲ್ಲಿ ವಿಜಯ್ ಕಾವೇರಿ ಕದನ. ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ವಿರುದ್ಧ ಕೇಳಿಬಂದಿದೆ ಅಂತೆ. ಕಾವೇರಿ ವಿಚಾರದಲ್ಲಿ ನಡೀತಾ ಇರುವಂತ ಜಟಾಪಟಿ ನೋಡಿ. ಸುಪ್ರೀಂ ಆದೇಶದಂತೆ ನೀರು ಕರ್ನಾಟಕ ಹರಿಸ್ತಾ ಇದೆ. ಆದರೂ ಕೂಡ ಖ್ಯಾತೆ ಮಾತ್ರ ನಿಲ್ತಾ ಇಲ್ಲ. ಕರ್ನಾಟಕ ತಮಿಳುನಾಡಿನ ನೀರಿನ ಪಾಲು ಹರಿಸುತ್ತಿಲ್ಲ, ಹೆಚ್ಚುವರಿ ನೀರನ್ನು ಮಾತ್ರ ನಮಗೆ ಬಿಡುಗಡೆ ಮಾಡ್ತಿದೆ ಅಂತ. ಅಂದರೆ ಕೋರ್ಟ್ ಹೇಳಿದಂಥ ಪ್ರಕಾರವಾಗಿ, ನ್ಯಾಯಾಲಯ ಹೇಳಿದಂಥ ಪ್ರಕಾರವಾಗಿ ಕರ್ನಾಟಕದಿಂದ ಕಾವೇರಿ ನೀರು ನಮಗೆ ಹರಿದು ಬರ್ತಾ ಇಲ್ಲ, ಹೆಚ್ಚುವರಿ ನೀರು ಇರುತ್ತಲ್ಲ ಅದು ಮಾತ್ರ ಬರ್ತಾ ಇದೆ ಅನ್ನುವಂಥದ್ದು ತಮಿಳುನಾಡಿನ ಆರೋಪ. ಇಲ್ಲಿ ಈಗ ಎಷ್ಟು ಮಳೆ ಆಗಿದೆ, ಎಷ್ಟು ಹೆಚ್ಚುವರಿ ನೀರು ಹೋಗ್ತಾ ಇದೆ. ವಿಜಯ್ ಕಾವೇರಿ ಖ್ಯಾತಿಗೇನು ಅಂತ ನೋಡಿದ್ರೆ ಕರ್ನಾಟಕ ತಮಿಳುನಾಡಿನ ನೀರಿನ ಪಾಲು ಹರಿಸುತ್ತಿಲ್ಲ ಅನ್ನುವಂಥದ್ದು. ಹೆಚ್ಚುವರಿ ನೀರನ್ನು ಮಾತ್ರ ನಮಗೆ ಬಿಡುಗಡೆ ಮಾಡ್ತಿದೆ. ಕಾವೇರಿ ನೀರು ಪಡೆಯಲು ಪ್ರತಿ ವರ್ಷವೂ ಕೂಡ ಹೋರಾಟ ಮಾಡ್ತೀವಿ ನಾವು. ವಿಧಾನಸಭೆ ಅಧಿವೇಶನದಲ್ಲಿ ವಿಜಯ್ ಸರ್ಕಾರದ ಆರೋಪ ಇದು. ಮೇಕೆದಾಟು ಯೋಜನೆ ಬಗ್ಗೆಯೂ ಕೂಡ ವಿಜಯ್ ಆಕ್ಷೇಪ. ಮೇಕೆದಾಟು ಯೋಜನೆ ಆರಂಭಕ್ಕೆ ಕರ್ನಾಟಕ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರಿಂದ ಜೀವನೋಪಾಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಂತ. ತಮಿಳುನಾಡಿನ ನೀರಿಗಾಗಿ ಸರ್ಕಾರದಿಂದ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ವಿಜಯ್ ನೇತೃತ್ವದ ತಮಿಳುನಾಡಿನ ಹೊಸ ಸರ್ಕಾರದ ತಗಾದೆ ಇದು. ಸಿಎಂ ವಿಜಯ್ ಆರೋಪಕ್ಕೆ ಕೌಂಟರ್ ಕೊಟ್ಟ ಸಿಎಂ ಡಿಕೆಶಿ. ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ನಾನು ಸಿದ್ಧ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ಕೊಡಬೇಕಾದ ನೀರನ್ನ ಕೊಡುತ್ತೇವೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಲಾಭ. ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಿಎಂ ವಿಜಯ್ ಆರೋಪಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜೋಸೆಫ್ ವಿಜಯ್ ಜೊತೆ ನಾನು ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ಕೊಡಬೇಕಾದ ನೀರನ್ನ ಕೊಡುತ್ತೇವೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಲಾಭ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೆಚ್ಚುವರಿ ಕಾವೇರಿ ನೀರನ್ನ ಕರ್ನಾಟಕ ಹೆಚ್ಚುವರಿ ನೀರೇನಿರುತ್ತೆ ಅದು ಮಾತ್ರ ಬರುತ್ತೆ ನಮಗೆ. ತಮಿಳುನಾಡಿಗೆ ಎಷ್ಟು ಮಟ್ಟಿಗೆ ಬಿಡಬೇಕಲ್ವಾ ನೀರನ್ನ, ಅಷ್ಟು ಬಿಡ್ತಾ ಇಲ್ಲ ಅನ್ನುವಂಥದ್ದು ವಿಜಯ್ ಸರ್ಕಾರದ ಆರೋಪ. ಇದನ್ನ ತಳ್ಳಿ ಹಾಕದಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ತಮಿಳುನಾಡಿಗೆ ಎಷ್ಟು ನೀರು ಕೊಡಬೇಕು ನಾವು ಅದನ್ನು ಕೊಡ್ತಾ ಇದ್ದೀವಿ. ಮೇಕೆದಾಟು ಯೋಜನೆಯ ಬಗ್ಗೆ ಮಾತಾಡ್ತಾರೆ ಅಲ್ಲ, ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಲಾಭ ಅಂತ ಹೇಳಿದ್ದಾರೆ. ಯಾವ ರೀತಿಯಾಗಿ ಲಾಭ ಆಗುತ್ತೆ ತಮಿಳುನಾಡಿಗೆ? ಇನ್ನು ಅದರ ಜೊತೆಗೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಹೆಚ್ಚಾಗಿ ಮಳೆ ಆಯಿತು ಅಂತ ಅಂದಾಗ ಅಥವಾ ಜಾಸ್ತಿ ನೀರೆಲ್ಲ ಹೋಗ್ತಾ ಇದೆ ಅಂತ ಅಂದಂಥ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬಂತು.